ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಅಮೃತ ಫಲ ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ ತಡ ಮಾಡದಲ್ಲ ಕಿಚನ್ಗೆ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈ ಅಮೃತ ಫಲ ಮಾಡೋದಕ್ಕೆ ಫಸ್ಟ್ ಒಂದ್ ಕಪ್ಪು ರಾಗಿನ ಒಂದ್ ದಿವಸ ಮುಂಚೆನೆ ಅಂದ್ರೆ ರಾತ್ರಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ರಾಗಿಲಿ ಒಟ್ಟು, ಮಣ್ಣು, ಕಲ್ಲು, ಧೂಳು, ಈ ತರ ಎಷ್ಟೊಂದು ತ್ಯಾಜ್ಯ ವಸ್ತುಗಳು ಇರ್ತವೆ. ಅದೆಲ್ಲಾನು ನಾವು ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿ ಬರಲ್ಲ. ನೋಡ್ಬೋದು ಎಷ್ಟು ಒಟ್ಟಿತ್ತು ಅಂತ. ಈ ತರ 2-3 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಸಿಪ್ಪೆ ಎಲ್ಲ ಹೋಗ್ಬಿಡ್ಬೇಕು. ನೋಡ್ಬೋದು ಬಗ್ಸಿದ್ರೆ ಎಷ್ಟು ಒಟ್ಟು ಎಲ್ಲ ಬರ್ತಾ ಇದೆ ಅಂತ. ಈ ತರ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಮೇಲೆ ಈ ಅಕ್ಕಿನ ಜಾಲಿಸಿ ಒಣಗಾಕಿ ಹಿಟ್ ಮಾಡಿದೀವಲ್ಲ, ಅದೇ ತರ ರಾಗಿನ ಜಾಲಿಸ್ಕೊಂಬಿಡಿ. 2-3 ಸಲ ಜಾಲಿಸ್ಕೊಳ್ರಿ, ಏನೂ ಆಗಲ್ಲ. ಯಾಕಂದ್ರೆ ಈ ಕಲ್ಲು ಮಣ್ಣು ಹೊಟ್ಟೆಗೆ ಹೋಗೋದಕ್ಕಿಂತ ನೀರೊಳಗೆ ಹೋದ್ರೆ ಎಷ್ಟೋ ವಾಸಿ. ನೋಡ್ಬೋದು ಜಾಲಿಸ್ಕೊಂಡ್ಮೇಲೆ 1-2 ಕೊಳಗ ಅಷ್ಟು ನೀರು ಹಾಕೊಂಡು ರಾತ್ರಿ ಫುಲ್ಲು ನೆನ್ಸಿಕ್ಬಿಡ್ರಿ. ಬನ್ನಿ ಇನ್ನ ಈ ಅಮೃತ ಫಲ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಹೇಳ್ದಾಗೆ ಒಂದ್ ದಿವಸ ಮುಂಚೆ ನೆನೆಸ್ಕೊಂಡಿರೋ 1 ಕಪ್ ರಾಗಿ, ಆಮೇಲೆ ಒಣ ಕೊಬ್ಬರಿ, ಏಲಕ್ಕಿ 1-2 ಕುಟ್ಕೊಂಡಿರೋದು, 1 ಕಪ್ಪು ಬೆಲ್ಲ, ಆಮೇಲೆ ಸ್ವಲ್ಪ ತುಪ್ಪ. ಇಷ್ಟು ಸಾಮಗ್ರಿಗಳು ಬೇಕು. ಮೊದ್ಲಿಗೆ ಏನ್ ಮಾಡೋಣ ಅಂದ್ರೆ ಮಿಕ್ಸಿ ತಗೊಂಡು ಈ ರಾಗಿ ನೆನ್ಸಿಕೊಂಡಿದ್ವಲ್ಲ ನೀರೆಲ್ಲ ತೆಕ್ಕೊಂಬಿಟ್ಟು ಮಿಕ್ಸಿಗೆ ಹಾಕೊಂಬಿಡೋಣ. ಈ ಮಿಕ್ಸಿಗೆ ಹಾಕೊಂಡ್ಮೇಲೆ ಬಂದಿರೋ ಹಾಲಲ್ಲೇ ಈ ಅಮೃತ ಫಲ ಅಥವಾ ಹಾಲ್ ಬಾಯಿ ಮಾಡೋದು ಇದೇ ಇದ್ರಲ್ಲೇ. ಫಸ್ಟು ಮಿಕ್ಸಿಗೆ ಹಾಕೊಂಡ್ ಬರೋಣ ಬನ್ನಿ. ಹೇಳಿದಾಗೆ ಇದಕ್ಕೆ ಇನ್ನೊಂದು ಹೆಸರು ಹಾಲ್ ಬಾಯಿ, ನಿಮಗೆ ಗೊತ್ತೇ ಇರುತ್ತೆ. ಈ ತರ ಒಂದು ಸೋಸೋದನ್ನ ತಗೊಂಡು ಚೆನ್ನಾಗಿ ಸೋಸ್ಕೊಂಡ್ಬಿಡ್ಬೇಕು. ಈ ಹೊಟ್ಟೆಲ್ಲ ಏನ್ ಮಾಡ್ತೀರಾ ಅಂದ್ರೆ ಗಿಡಗಳಿದ್ರೆ ಗಿಡಗಳ ಹತ್ರ ಹಾಕೊಳ್ರಿ, ಇಲ್ಲಾಂದ್ರೆ ಮುದ್ದೆಗೆ ಅದಕ್ಕೆ ಇದಕ್ಕೆ ಹಾಕ್ತಾರೆ. ನಿಮ್ಗೆ ವೇಸ್ಟ್ ಮಾಡಬಾರ್ದು ಅನ್ಸೂರೆ ಗಿಡಗಳಿದ್ರೆ ಮನೆ ಹತ್ರ ಗಿಡಕ್ಕೆ ಹಾಕೊಂಬಿಡ್ರಿ, ಗಿಡಕ್ಕೂ ಪೌಷ್ಟಿಕಾಂಶ ಸಿಗುತ್ತೆ. ಚೆನ್ನಾಗಿ ರಾಗಿ ಹಾಲನ್ನ ಈ ತರ ತೆಕ್ಕೊಬೇಕು. 1 ಕಪ್ಪಿಗೆ 2 ಲೋಟ ನೀರ್ ಹಾಕೊಳ್ರಿ, ಸಾಕು. ಆಮೇಲೆ ನೋಡ್ತಾ ಇದೀರಲ್ಲ, ಈ ತರ ರಾಗಿ ಹಾಲನ್ನ ತೆಕ್ಕೊಂಡಿರೋದು 2 ಕಪ್ಪು ರಾಗಿ ಹಾಲು ತಗೊಂಡಿದೀವಿ. ನೀವೇ ಮಾಡ್ತಾ ಮಾಡ್ತಾ ಇದು ಪ್ರಾಕ್ಟೀಸ್ ಆಗೋಗುತ್ತೆ. ಬೇಸಿಗೆಗಾಲಕ್ಕೆ ಒಳ್ಳೆ ರೆಸಿಪಿ, ಸ್ನ್ಯಾಕ್. ತಂಪಾಗಿರುತ್ತೆ ಬಾಡಿಗೆ. ಲೈಟ್ ಫುಡ್ಡು, ಸೀನು ಜಾಸ್ತಿ ಇರಲ್ಲ, ಎಲ್ಲಾನು ಆರ್ಗ್ಯಾನಿಕ್ ಆಗಿ ಚೆನ್ನಾಗಿರುತ್ತೆ. ಫಸ್ಟು ಸ್ಟವ್ ಹಚ್ಕೊಂಬಿಟ್ಟು ಒಂದು ಬಾಣಲಿ ತಗೊಂಡು ಅದಕ್ಕೆ 2 ಕಪ್ಪು ರಾಗಿ ಹಾಲು, ಆಮೇಲೆ 1 ಕಪ್ಪು ಬೆಲ್ಲ. ಇಷ್ಟು ಹಾಕೊಂಡು ಚೆನ್ನಾಗಿ ತಿರ್ಗಿಸ್ಕೊಬೇಕು. ತಳ ಹತ್ಬಿಡುತ್ತೆ ಬೇಗ, ತಿರುಗಿಸ್ತಾನೇ ಇರ್ರಿ. ಸ್ಟಾರ್ಟಿಂಗ್ ಅಲ್ಲಿ 5 ನಿಮಿಷ ಪರವಾಗಿಲ್ಲ, ಯಾಕಂದ್ರೆ ಹೀಟ್ ಆಗುತ್ತಲ್ವಾ, ಅವಾಗ ತೊಂದರೆ ಇಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಸೀದೋಗೋ ಚಾನ್ಸಸ್ ಇರುತ್ತೆ, ನೋಡ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾ ಇರ್ರಿ. ಆಮೇಲೆ ಇನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಇದೇ ತರ ಹೆಚ್ಚಿನ ಸ್ನ್ಯಾಕ್ಸು, ಆಮೇಲೆ ಫುಡ್ ವ್ಲಾಗ್ಸು, ಆಮೇಲೆ ಎಲ್ಲಾ ತರ ಸಾರು, ಇದೇ ತರ ವೆಜ್ ಐಟಮ್ಸು ಬರ್ತಾನೆ ಇರ್ತವೆ. ನೀವೇನ್ ಮಾಡಬೇಕು, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಅವಾಗ ಯಾವುದೇ ಅಪ್ಡೇಟ್ಸು ಮಿಸ್ ಆಗಲ್ಲ. ನೋಡ್ಬೋದು ಗಡ್ಡೆ ಆಗ್ತಾ ಬರುತ್ತೆ. ಅದಕ್ಕೆ ನೀವು ನೋಡ್ಕೊಂಡು ತಿರುಗ್ತಾ ಬರಬೇಕು. ಇದು ಚೆನ್ನಾಗಿ ತಿರುಗಿಸ್ತಾ ಎಲ್ಲ ಹತ್ರ ಬರ್ತಾ ಇರುತ್ತೆ, ಅಂದ್ರೆ ಗಟ್ಟಿ ಆಗ್ತಾ ಬರುತ್ತೆ. ಒಂದು ಹದಕ್ಕೆ ಬಂದ್ಮೇಲೆ ಒಂದು ಚಿಕ್ಕ ತಟ್ಟೆಗೆ ತುಪ್ಪ ಸವರ್ಕೊಂಡು ಬಗಸ್ಕೊಂಬಿಡೋದು. ಆಮೇಲೆ 2-3 ಅವರು ಫ್ರಿಜ್ಜಲ್ಲಿ ಇಟ್ಕೊಂಡು ಆಮೇಲೆ ಪೀಸ್ ಮಾಡ್ಕೊಂಡು ತಿನ್ಬಿಡೋದು ಅಷ್ಟೇ. ಬೇಸಿಗೆಗಾಲಕ್ಕೆ ಒಳ್ಳೆ ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ತಂಪಾಗಿ ಏನಾನ ಬೇಕು ಅಂದ್ರೆ ಈ ರಾಗಿ ಹಾಲ್ ಬಾಯಿ ಅಥವಾ ಅಮೃತ ಫಲನ ನೀವು ಟ್ರೈ ಮಾಡಿ. ನೋಡ್ಬೋದು ಯಾವ ರೀತಿ ಗಟ್ಟಿ ಆಗ್ತಾ ಬರ್ತಾ ಇದೆ ಅಂತ. ಹಾಗೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬ್ಲಾಗ್ ಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಆದಷ್ಟು ಬೇಗ ಅದ್ರ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡ್ಬೋದು ಈ ರೇಂಜಿಗೆ ಗಟ್ಟಿ ಆದ್ರೆ ಸಾಕು. ಆಮೇಲೆ ಏಲಕ್ಕಿ ಪುಡಿ, ತುಪ್ಪ 1-2 ಟೇಬಲ್ ಸ್ಪೂನ್ ಹಾಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ನೋಡ್ತಾ ಇದ್ದೀರಲ್ಲ, ಒಂಥರ ಪೇಸ್ಟ್ ಆದಂಗೆ ಆಗ್ತಾ ಇದೆ. ಈ ರೇಂಜಿಗಾದ್ರೆ ನಮ್ಮ ಅಮೃತ ಫಲ ಅಥವಾ ಹಾಲ್ ಬಾಯಿ ರೆಡಿ ಆಗಿದೆ ಅಂತ ಅರ್ಥ. ಇದನ್ನ ನೋಡ್ತಾ ಇದ್ರೆ ಯಾವ್ದೋ ಚಾಕ್ಲೇಟ್ನ ನೋಡ್ದಂಗೆ ಅನ್ನಿಸ್ತಾ ಇದೆಯಲ್ಲ. ಇದು ತಿಂತಾ ಇದ್ರೆ ಹಂಗೆ ಕರ್ಗೋಗುತ್ತೆ ಬಾಯಲ್ಲಿ ಇಟ್ಟಿದ ತಕ್ಷಣ. ನೀವು ಒಂದ್ಸಲ ಇವತ್ತೇ ಟ್ರೈ ಮಾಡಿ. ನೋಡ್ಬೋದು ಈ ಹದ ಆದ್ಮೇಲೆ ತಟ್ಟೆಗೆ ಬಗಸ್ಕೊಂಬಿಟ್ಟು ಎಲ್ಲ ನೀಟಾಗಿ ತೆಕ್ಕೊಂಬಿಡ್ರಿ, ಇಲ್ಲ ಬಾಂಡ್ಲಿಲಿ ಕಚ್ಕೊಂಬಿಡುತ್ತೆ. ತಟ್ಟೆಗೆ ಬಗಸ್ಕೊಂಬಿಟ್ಟು ಆಮೇಲೆ ಒಂದು ಚಿಕ್ಕದು ಯಾವ್ದಾನೋ ಒಂದು ಬೌಲ್ ತಗೊಂಡು ಅದ್ರ ಬ್ಯಾಕ್ ಸೈಡ್ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಬಿಟ್ಟು
ತಟ್ಟೆ ತುಂಬಾ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬರ್ರಿ ಅದನ್ನ. ಅವಾಗ ಅಚ್ಚುಗಳು ನೀಟಾಗಿ ಮಾಡ್ಕೊಬೋದು. ಸೊ ನೋಡ್ತಾ ಇದೀರಲ್ಲ ನಾವು ಯಾವ ರೀತಿ ಮಾಡ್ತಾ ಇದೀವಿ ಅಂತ. ಸೊ ಇದು ಆರೋದಕ್ಕೆ ಒಂದು ಅರ್ಧ ಗಂಟೆ ಬೇಕು. ಸೊ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ಫ್ರಿಜ್ಜಲ್ಲಿ ಇಕ್ಕೊಳ್ರಿ. ಸೊ ನೋಡ್ಬೋದಲ್ಲ ಸೊ ಎಷ್ಟು ಚೆನ್ನಾಗಾಗಿದೆ ಅಂತ. ಬನ್ನಿ ಇದನ್ನ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಕ್ಬಿಟ್ಟು ಆಮೇಲೆ ಆಚೆ ತೆಗೆದು ಪೀಸುಗಳು ಕಟ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಒಂದು ಅರ್ಧ ಗಂಟೆಯಿಂದ 1 ಅವರ್ ಸಾಕು ಫ್ರಿಜ್ಜಲ್ಲಿ ಇಕ್ಕೊಂಡ್ರೆ, ತಣ್ಣಗೆ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಪೀಸುಗಳು ಕಟ್ ಮಾಡ್ಕೊಂಡು ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ. ಒಳ್ಳೆ ಈ ಹಲ್ವಾ ಬರಲ್ವಾ ಕೆಂಪುದು, ಸೊ ಅಷ್ಟು ಸಾಫ್ಟಾಗಿ ಆಗಿದೆ. ಸೊ ಚೆನ್ನಾಗಿ ಬಂದಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಇದನ್ನೆಲ್ಲ ಒಂದು ತಟ್ಟೆಗೆ ತಕ್ಕೊಂಬಿಟ್ಟು ಅದ್ರ ಮೇಲೆ ಈ ಒಣಕೊಬ್ಬರಿ ಉದುರಿಸ್ಕೊಂಬಿಡೋಣ. ಸೊ ನೋಡ್ಬೋದು ಈ ಒಣಕೊಬ್ಬರಿ ಒಂಥರ ಟೇಸ್ಟ್ ಕೊಡುತ್ತೆ ಈ ಹಾಲ್ಬಾಯಿಗೆ ಅಥವಾ ಅಮೃತ ಫಲ. ಸೊ ಏನು ಬೇಕಾದ್ರೂ ಅನ್ಕೊಳ್ಳಿ, ಒಟ್ನಲ್ಲಿ ನಮಗೆ ಟೇಸ್ಟ್ ಇಂಪಾರ್ಟೆಂಟು, ಸ್ನ್ಯಾಕ್ ಇಂಪಾರ್ಟೆಂಟ್. ಸೊ ಇದನ್ನ ಸಂಜೆ ಟೈಮಲ್ಲಿ ಮಾಡ್ಕೊಂಡು ನೋಡಿದ್ರಲ್ಲ ಈ ಅಮೃತ ಫಲ ಅಥವಾ ರಾಗಿ ಹಾಲ್ಬಾಯ್ ಮಾಡೋದು ಹೇಗೆ ಅಂತ. ಸೊ ಎಷ್ಟು ಸುಲಭವಾದ ಸ್ನ್ಯಾಕು, ಈ ಬೇಸಿಗೆಗಾಲಕ್ಕೆ ತಂಪು ಒಳ್ಳೇದು. ಸೊ ಇವತ್ತೇ ಹೋಗಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.